ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಆ ಒಂದು ವಿಷಯದಲ್ಲಿ ನಾನು ರಾಷ್ಟ್ರಗೀತೆ, ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬರುವಂಥ ರಾಷ್ಟ್ರಗೀತೆ ಈ ಒಂದು ವಿಷಯದ ಬಗ್ಗೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಇದು 6ನೇ ತರಗತಿ ಪಾರ್ಟ್ 1 ಅಲ್ಲಿ ಬರುವಂಥ ಒಂದು ಲೆಸನ್ ಆಗಿರ್ತೈತಿ. ಯಾರೆಲ್ಲ ಇನ್ನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳು ಓದ್ಕೊಂಡಿಲ್ವೋ ಅವರೆಲ್ಲ ಏನು ಮಾಡಿ ಅಂದರೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಒಂದ್ಸರಿ ಗ್ಲ್ಯಾನ್ಸ್ ಮಾಡಿ, ಏಕೆಂದರೆ ಅದರಲ್ಲಿ ನಮಗೆ ಬೇಕಾದಂತಹ ಭಾಳಷ್ಟು ಇನ್ಫಾರ್ಮೇಷನ್ ಅಲ್ಲೇ ಇದೆ, ಅಂದರೆ ಪಠ್ಯಪುಸ್ತಕದಲ್ಲಿದೆ. ಹಾಗಾಗಿ ಅವು ಕೂಡ ನೀವು ಸ್ಟಡಿ ಮಾಡಬೇಕು. ಭಾಳಷ್ಟು ಜನ ಪಠ್ಯಪುಸ್ತಕದರೆ ಎಲ್ಲ ಗಳಿತಾ ಇದ್ದೀರಾ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪಠ್ಯಪುಸ್ತಕ ಓದ್ಕೊಂಡು ಆಮೇಲೆ ಆ ಥರ ಒಂದು ಬುಕ್ಸ್ ಇಟ್ಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ರಾಷ್ಟ್ರಗೀತೆ ಬರೆದವರು ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ರಾಷ್ಟ್ರಗೀತೆಯನ್ನು ಬರೆದಿರ್ತಾರೆ. ನಾಡಗೀತೆ ಬರೆದವರು ಕುವೆಂಪು ಅವರಾದರೆ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರಾಗಿರ್ತಾರೆ. ನಮ್ಮ ರಾಷ್ಟ್ರಗೀತೆ ಯಾವುದು ಅಂದರೆ ಜನಗಣಮನ. ಇದು ನಮ್ಮ ರಾಷ್ಟ್ರಗೀತೆಯಾಗಿದೆ. ಇದನ್ನು ನೊಬೆಲ್ ಪ್ರಶಸ್ತಿ ಪಡೆದಂತಹ ರವೀಂದ್ರನಾಥ್ ಟ್ಯಾಗೂರ್ ಅವರು ರಚನೆ ಮಾಡ್ತಾರೆ. ಇವರಿಗೆ ನಾವು ವಿಶ್ವಕವಿ ಅಂತ ಕೂಡ ಕರಿತೀವಿ. ರವೀಂದ್ರನಾಥ್ ಟ್ಯಾಗೂರ್ ಅವರು ರಚಿಸಿದಂಥ ಕೃತಿ ಯಾವುದು ಅಂದರೆ ಅದು ಗೀತಾಂಜಲಿ. ಈ ಒಂದು ಕವನ ಸಂಕಲನದ ಮೊದಲ 13 ಸಾಲುಗಳನ್ನು ಮಾತ್ರ ಏನು ಮಾಡಲಾಗಿದೆ, ನಾವು ಎಷ್ಟು ಸಾಲು ಅಂತ ಕೇಳ್ತಾರೆ, 13 ಸಾಲುಗಳು ಮಾತ್ರ ಏನು ಮಾಡಲಾಗಿದೆ, ನಾವು ರಾಷ್ಟ್ರಗೀತೆಯಾಗಿ ಅಳವಡಿಸ್ಕೊಂಡಿದ್ದೀವಿ. ಎಷ್ಟು ಸೆಕೆಂಡ್ ಒಳಗಾಗಿ ಹಾಡಬೇಕು ಇದು ಅಂದರೆ 48ರಿಂದ 52 ಸೆಕೆಂಡ್ ಒಳಗಾಗಿಯೇ ಹಾಡಬೇಕು. ಯಾವಾಗ ಈ ಒಂದು ರಾಷ್ಟ್ರಗೀತೆಯನ್ನು ನಾವು ಅಂಗೀಕರಿಸ್ಕೊಂಡಿದ್ದೀವಿ ಅಂತಂದರೆ 1950 ಜನವರಿ 24ರಂದು ಏನು ಮಾಡ್ತೀವಿ, ನಾವು ಸಂವಿಧಾನಾತ್ಮಕವಾಗಿ ಭಾರತ ಸರ್ಕಾರ ಏನು ಮಾಡ್ತೈತೆ, ರಾಷ್ಟ್ರಗೀತೆಯನ್ನು ಅಳವಡಿಸ್ಕೊಳ್ತೈತೆ. ಇವೆಲ್ಲ ಸ್ವಲ್ಪ ಡೇಟ್ಗಳು ನಮಗೆ ಎಲ್ಲ ಕನ್ಫ್ಯೂಸ್ ಆಗ್ತವೆ, ಯಾಕೆಂದರೆ ರಾಷ್ಟ್ರೀಯ ಒಂದು ಸಂವಿಧಾನ ದಿನ ಆಗಿ ನಾವು ಯೋಚನೆ ಮಾಡ್ತೀವಿ 1950 ಜನವರಿ 26. ಅದಕ್ಕಿಂತ 2 ದಿನ ಮುಂಚೆ ಏನು ಮಾಡ್ತೀವಿ, ನಾವು 26ಕ್ಕೆ ಅದಕ್ಕೆ ಮಾಡಿಕೊಂಡ್ರೆ 2 ದಿನ ಮುಂಚೆ ಏನು ಮಾಡ್ತೀವಿ 24ಕ್ಕೆ ಈ ಒಂದು ರಾಷ್ಟ್ರಗೀತೆಯನ್ನು ನಾವು ಏನು ಮಾಡ್ತೀವಿ, ರಾಷ್ಟ್ರಗೀತೆ ಅಂತ ಒಪ್ಕೊಳ್ತೀವಿ, ಅಂಗೀಕಾರ ಮಾಡ್ತೀವಿ. ಹಾಗಾದರೆ ಸಂವಿಧಾನ ಯಾವಾಗ ಅಂಗೀಕಾರ ಆಯಿತು ಅಂತೇಳಿ ಕೇಳ್ತಾರೆ. ಸಂವಿಧಾನ ಅಂಗೀಕಾರವಾಗಿದ್ದು 1949 ನವೆಂಬರ್ 26. ಆದರೆ ಜಾರಿಗೆ ಬಂದಿದ್ದು 1950 ಜನವರಿ 26. 1950 ಸೇಮ್ ಇದೆ ಇಲ್ಲಿ, ಜನವರಿ 26 ಅದು ಆಗಿರ್ತೈತೆ, ಜನವರಿ 24 ರಾಷ್ಟ್ರಗೀತೆ ಆಗಿರ್ತೈತೆ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಒಂದಕ್ಕೊಂದು ಹೋಲಿಕೆ ಮಾಡ್ಕೊಂಡು ನೆನಪಿರ್ತೈತೆ. ನೋಡಿರಿ, ನಮ್ಮ ರಾಷ್ಟ್ರಗೀತೆ ಕೊಟ್ಟಿದ್ದಾರೆ. ಈ ಒಂದು ರಾಷ್ಟ್ರಗೀತೆ ಎಲ್ಲರಿಗೂ ನಮಗೆ ಚಿರಪರಿಚಿತ, ಎಲ್ಲರಿಗೂ ಬಂದೇ ಬರುತ್ತೆ. ಅದಕ್ಕೆ ಅರ್ಥ ಇದೆ ನೋಡಿರಿ. ಅರ್ಥ ಏನಿದೆ ಅಂದರೆ, ಸರ್ವ ಜನರ ಮನಸ್ಸನ್ನು ಆಳುವ ಸರ್ವಶಕ್ತನೇ, ಭಾರತದ ಅದೃಷ್ಟವನ್ನು ದಯಪಾಲಿಸುವ ನಿನಗೆ ಜಯವಾಗಲಿ. ನಿನ್ನ ಹೆಸರು ಪಂಜಾಬ್, ಸಿಂಧು, ಗುಜರಾತ್. ನೋಡಿರಿ ಎಷ್ಟು ಇದು ಇದ್ದಾವೆ ನೋಡಿರಿ. ಪಂಜಾಬ್ ರಾಜ್ಯ ಇದೆ, ಸಿಂಧು ನದಿ ಇದೆ, ಗುಜರಾತ್ ರಾಜ್ಯ ಇದೆ, ಮರಾಠ ಭಾಷೆ ಇದೆ, ದ್ರಾವಿಡ ಭಾಷೆ ಮತ್ತು ಒರಿಸ್ಸಾ ಅನ್ನೋದು ಕೂಡ ಒಂದು ಭಾಷೆ. ಬಂಗಾಲದ ಹೃದಯಗಳಲ್ಲಿ ಅಂದರೆ ಬಂಗಾಲದ ಒಂದು ಹೃದಯದಲ್ಲಿ ಆ ಜನರಲ್ಲಿಯೂ ಕೂಡ ಏನಾಗ್ತಿದೆ, ನನ್ನ ಹೆಸರು ಹುರಿದುಂಬಿಸ್ತಾ ಇದೆ. ಇದು ವಿಂಧ್ಯ ಮತ್ತು ಹಿಮಾಲಯಗಳಲ್ಲಿ ಏನಾಗ್ತದೆ, ಪ್ರತಿಧ್ವನಿಸ್ತಾ ಇದೆ. ವಿಂಧ್ಯ ಮತ್ತು ಹಿಮಾಲಯದ ಪರ್ವತದಲ್ಲಿ ವಿಂಧ್ಯ ಮತ್ತು ಹಿಮಾಲಯ ಪರ್ವತ 2 ಪರ್ವತಗಳು ಬಂದಿದ್ದಾವೆ, ಅಲ್ಲಿ ಏನು ಮಾಡ್ತೈತೆ, ಪ್ರತಿಧ್ವನಿಸ್ತೈತೆ. ಯಮುನಾ, ಗಂಗಾ ನದಿಗಳು ಎಷ್ಟಿದ್ದಾವೆ, ಯಮುನಾ, ಗಂಗಾ 2 ನದಿಗಳಿದ್ದಾವೆ. ಈ ಸಿಂಧುನು ಕೂಡ ಒಂದು ನದಿನೇ. ಹಾಗಾಗಿ ಇಲ್ಲಿ ಎಷ್ಟು ನದಿಗಳಾದವು, 3 ನದಿಗಳು ಆದವು. ಯಮುನಾ ಮತ್ತು ಗಂಗಾ ನದಿಗಳ ಜುಳು ಜುಳು ಒಂದು ನಾದದಲ್ಲಿ ಏನಾಗಿದೆ, ಬೆರೆತಿದೆ. ಹಿಂದೂ ಮಹಾಸಾಗರ ಯಾವುದಂದರೆ ಹಿಂದೂ ಮಹಾಸಾಗರ ಅಲೆಗಳಲ್ಲಿ ಹಾಡುತ್ತಿದೆ. ನಾವು ನಿನ್ನ ಆಶೀರ್ವಾದ ಬೇಡಿ ನಿನ್ನನ್ನು ಹಾಡಿ ಹೊಗಳುತ್ತೇವೆ. ಒಂದ್ಸರಿ ನಿಮಗೆ ಒಂದೊಂದ್ಸರಿ ಯಾವುದೋ ಒಂದು ಎಕ್ಸಾಮ್ನ ಕೇಳಿದ್ದಾರೆ, ಒಂದು ರಾಷ್ಟ್ರಗೀತೆಯಲ್ಲಿ ಎಷ್ಟು ನದಿಗಳು ಬರ್ತವೆ ಅಂತ ಈ ರೀತಿ ಕೇಳಿದ್ದಾರೆ. ಅದಕ್ಕೋಸ್ಕರ ನೀವು ಒಂದ್ಸರಿ ರಾಷ್ಟ್ರಗೀತೆ ಆ ಟೈಮಲ್ಲಿ ಹಾಡಿಕೊಂಡು ಒಂದ್ಸರಿ ನೀವು ಮೆನ್ಷನ್ ಮಾಡ್ಕೊಂಡು ನೋಡ್ಕೊಳ್ರಿ, ಏಕೆಂದರೆ ಈ ಥರ ಎಲ್ಲ ಕೇಳುವಂಥ ಸಂಭವ ಜಾಸ್ತಿ ಇರ್ತೈತೆ. ಓ ಭಾಗ್ಯವಿ ದಾತನೇ, ನಿನಗೆ ಜಯವೂ ಆಗಲಿ. ಇಷ್ಟೇನಾಯಿತು, ರಾಷ್ಟ್ರೀಯ ಒಂದು ಹಾಡಿನ ಒಂದು ಭಾವಾರ್ಥ ಆಯಿತು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯವಿದಾತ, ಪಂಜಾಬ ಸಿಂಧು ಗುಜರಾತ ಮರಾಠ, ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ, ಉಚ್ಚಲ ಜಲಧಿತ ರಂಗ. ತವ ಶುಭ ನಾಮೆ ಜಾಗೆ, ತವ ಶುಭಾಶಿಸ ಮಾಗೆ, ಗಾಹೆ ತವ ಜಯ ಗಾತ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯವಿ ದಾತ. ಜಯ ಹೇ
ಜಯ ಹೇ ಜಯ ಹೇ ಜಯ ಹೇ. ಈ ರಾಷ್ಟ್ರಗೀತೆಯಲ್ಲಿ ನಾವೇನು ಮಾಡಬೇಕು, ಎಷ್ಟು ಭಾವಾರ್ಥ ಅಡಗಿದೆ. ಇದು ರಾಗಬದ್ಧವಾಗಿ ಹಾಡ್ತಾರೆ, ಆದರೆ ಇಲ್ಲಿ ಕ್ಲಾಸ್ ಇರೋದ್ರಿಂದ ನಾನು ಆ ಥರ ಹಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಹೇಳಿದ್ದೀನಿ. ಹಾಗಾಗಿ ಈ ಒಂದು ರಾಷ್ಟ್ರೀಯ ಭಾವಗೀತೆ ಮೇಲೆ ಪ್ರಶ್ನೆಗಳು, ಇದು ರಾಷ್ಟ್ರಗೀತೆ ಮೇಲೆ ಪ್ರಶ್ನೆಗಳು ಬರ್ತವೆ, ನಾವು ನೆನ್ಪಿಟ್ಕೊಳ್ಬೇಕು. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೋತ್ತರಗಳಿದ್ದಾವೆ ನೋಡಿರಿ. ರಾಷ್ಟ್ರಧ್ವಜವನ್ನು ಯಾವಾಗ ಆಚರಣೆ ಮಾಡ್ತೀವಿ ನಾವು ಅಂದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ನಾವು ಸಾಮಾನ್ಯವಾಗಿ ಯಾವ್ಯಾವ ಕರಿತೀವಿ, ಗಾಂಧಿ ಜಯಂತಿ ಮತ್ತು ಸ್ವತಂತ್ರ ದಿನಾಚರಣೆ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ಅಂತ ಕರಿತೀವಲ್ಲ, ಈ ಮೂರು ಕೂಡ ಏನಂತೀವಿ ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಆ ಒಂದು ಟೈಮಲ್ಲಿ ಏನು ಮಾಡ್ತೀವಿ, ನಾವು ರಾಷ್ಟ್ರಧ್ವಜವನ್ನು ಹಾರಿಸ್ತೀವಿ. ರಾಷ್ಟ್ರಗೀತೆಯನ್ನು ಡ್ಯಾಶ್ನಿಂದ ಆರಿಸಿಕೊಂಡಿದೆ. ರಾಷ್ಟ್ರಗೀತೆ ಎಲ್ಲಿಂದ ಆರಿಸಿಕೊಳ್ಳಲಾಗಿದೆ, ಗೀತಾಂಜಲಿ ಅನ್ನುವಂಥ ಕವನ ಸಂಕಲನದಿಂದ ಏನಾಗಿದೆ, ಆರಿಸಿಕೊಳ್ಳಲಾಗಿದೆ. ರಾಷ್ಟ್ರಗೀತೆ ಎಲ್ಲಿಂದ ಆರಿಸಿಕೊಂಡಿದೆ, ಗೀತಾಂಜಲಿ ಅನ್ನುವ ಕವನ ಸಂಕಲನದಿಂದ. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದ್ದಾವೆ, ಅಶೋಕ ಚಕ್ರದಲ್ಲಿ 24 ಗೆರೆಗಳಿದ್ದಾವೆ. ಈ ಲೆಸನಲ್ಲಿ ಇಲ್ಲ ಆದರೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವು. ನಮ್ಮ ಮುಂದೆ ಪಾರ್ಟ್ 2 ಬರುತ್ತಲ್ಲ, ಅಲ್ಲಿದೆ ಇದಕ್ಕೆ ಸಂಬಂಧಪಟ್ಟಿರೋದು. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೀರಿ. ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ ದಿನ ಯಾವುದು? ರಾಷ್ಟ್ರಧ್ವಜವನ್ನು ನಾವು ಯಾವಾಗ ಅಂಗೀಕರಣ ಮಾಡ್ಕೊಂಡಿದ್ದೀವಿ ಅಂತಂದರೆ ಜನವರಿ 24. ಜನವರಿ, ಇದು ರಾಷ್ಟ್ರಧ್ವಜ ಇದೆ, ರಾಷ್ಟ್ರಗೀತೆ ಅಲ್ಲ. ರಾಷ್ಟ್ರಗೀತೆ ಅಂಗೀಕಾರ ಮಾಡಿಕೊಂಡಿದ್ದು ಜನವರಿ 24, 1950. ಹಾಗಾದರೆ ರಾಷ್ಟ್ರಧ್ವಜ ಯಾವಾಗ ಅಂಗೀಕಾರ ಮಾಡ್ಕೊಂಡಿದ್ದೀವಿ ನಾವು ಅಂತಂದರೆ ಇದು 1947 ಜುಲೈ 22 ಬರ್ತದೆ. ಇದು ಪಾರ್ಟ್ 2 ಅಲ್ಲಿದೆ, ಇದನ್ನು ಅಲ್ಲಿ ನೋಡ್ಕೊಳ್ಳೋಣ. ನೋಡಿದೆ 1947 ಜುಲೈ 27. ಅಶೋಕ ಚಕ್ರವು ಡ್ಯಾಶ್ ಬಣ್ಣದ ಮಧ್ಯದಲ್ಲಿದೆ. ಅಶೋಕ ಚಕ್ರ ಯಾವ ಬಣ್ಣದ ಮಧ್ಯದಲ್ಲಿ? ಬಿಳಿ ಬಣ್ಣದ ಮಧ್ಯದಲ್ಲಿದೆ. ಗೀತಾಂಜಲಿ ಕವನ ಸಂಕಲನದಿಂದ ಮೊದಲು ಎಷ್ಟು ಸಾಲುಗಳನ್ನ ಆರಿಸ್ಕೊಂಡಿವಿ ಅಂತಂದರೆ 13 ಸಾಲುಗಳು. 13 ಸಾಲುಗಳು ನೋಡಿದ್ದೀವಲ್ಲ, ಇವಾಗ 13 ಸಾಲುಗಳು ಏನು ಮಾಡಿದ್ದೀವಿ, ನಾವು ಆರಿಸ್ಕೊಂಡಿದ್ದೀವಿ. ಇವಾಗ ಹೊಂದಿಸಿ ಬರೆಯಿರಿ. ಕೇಸರಿ ಏನು ಸೂಚಿಸುತ್ತೆ? ಕೇಸರಿ ತ್ಯಾಗವನ್ನು ಸೂಚಿಸುತ್ತೆ. ಏನು ಸೂಚಿಸುತ್ತೆ? ಕೇಸರಿ ತ್ಯಾಗ. ರಾಷ್ಟ್ರಗೀತೆ ನಾವೇನು ನೋಡಬೇಕು, 48ರಿಂದ 52 ಸೆಕೆಂಡ್ ಒಳಗಾಗಿ ಹಾಡಬೇಕು. ಬಿಳಿ ಅನ್ನೋದೇನು? ಇದು ಸತ್ಯ. ಜನವರಿ 26 ರಾಷ್ಟ್ರೀಯ ಹಬ್ಬ. ಇದು ಕೇಸರಿ ಬಣ್ಣ ಏನು ಮಾಡ್ತೈತೆ? ತ್ಯಾಗ, ನಿಸ್ವಾರ್ಥ, ಧೈರ್ಯ ಮತ್ತು ಭಕ್ತಿಯ ಭಾವನೆಯನ್ನು ಸೂಚಿಸುತ್ತೆ. ಬಿಳಿ ಬಣ್ಣ ಶಾಂತಿ, ಸೌಹಾರ್ದತೆ ಮತ್ತು ಸತ್ಯವನ್ನು ಪ್ರತಿಬಿಂಬಿಸ್ತೈತಿ. ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ, ಒಂದು ಪ್ರಗತಿಯ ಸೂಚಕವಾಗಿ ನಾವು ಅದನ್ನು ಬಳಸ್ತೀವಿ. 3 ಕಲರ್ಗಳ ಬಗ್ಗೆ ನಮಗೆ ಏನಿರಬೇಕು, ಕ್ಲಾರಿಟಿ ಇರಬೇಕು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವ್ಯಾವು? ಕೇಸರಿ, ಬಿಳಿ, ಹಸಿರು. ರಾಷ್ಟ್ರಗೀತೆಯನ್ನು ಯಾವಾಗ ಅಂಗೀಕಾರ ಮಾಡಲಾಯಿತು? ರಾಷ್ಟ್ರಗೀತೆ ಅಂಗೀಕಾರ ಮಾಡಿದ್ದು ಜನವರಿ 24, 1950. ಹಸಿರು ಬಣ್ಣವು ಏನನ್ನು ಸೂಚಿಸುತ್ತದೆ? ಹಸಿರು ಬಣ್ಣವು ಸಮೃದ್ಧಿ ಸೂಚಿಸುತ್ತೆ, ಪ್ರಗತಿಯ ಸೂಚಕವಾಗಿ ನಾವು ಅದನ್ನು ಬಳಸ್ತೀವಿ. ಹಾಗೆ ಹಸಿರು ಬಣ್ಣ ಮತ್ತು ಏನು ಮಾಡ್ತೈತೆ, ಒಂದು ವಿಶ್ವಾಸ ಕೂಡ ಅದು ಪ್ರತಿಬಿಂಬಿಸ್ತದೆ. ಸಮೃದ್ಧಿ, ಸಸ್ಯ ಸಾಮಲೆಯ ಸಮೃದ್ಧಿ ಅಂತ ಹೇಳುವುದನ್ನು ನೋಡ್ತೀವಿ. ಇಷ್ಟೇನಾಯಿತು ರಾಷ್ಟ್ರಗೀತೆಯ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇವಾಗ ಏನಿದೆ, ಇದು ಪ್ರಾಯೋಗಿಕವಿದೆ. ರಾಷ್ಟ್ರೀಯ ಭಾವೈಕ್ಯತೆ ಜೆಂಡಾ ಉಂಚಾ ರಹೆ. ಇದು ಯಾರು ಬರೆದಾರೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಇದು ಶ್ಯಾಮ್ಲಾಲ್ ಗುಪ್ತಾರವರು ಬರೀತಾರೆ. ಯಾವುದು? ಜೆಂಡಾ ಉಂಚಾ ರಹೆ ಹಮರ. ಅದರದ್ದು ಭಾವಾರ್ಥ ಇದೆ. ಇದನ್ನು ಇವಾಗ ಏನಷ್ಟಲ್ಲಿ ಪ್ರಶ್ನೆ ಬರೋದಿಲ್ಲ, ಯಾರು ಬರೆದಿದ್ದಾರೆ ಅಂತ ಅಷ್ಟು ಕೇಳ್ತಾರೆ. ಹಾಗಾಗಿ ಅವನ ಹೆಸರು ನೆನ್ಪಿಟ್ಕೊಳ್ರಿ, ಶ್ಯಾಮ್ಲಾಲ್ ಗುಪ್ತಾ ಅಂತೇಳಿ. ಇಷ್ಟೇನಾಯಿತು 6ನೇ ತರಗತಿ ಸಂಕ್ಷಿಪ್ತವಾಗಿ ನಾವು ಏನು ಮಾಡಿದ್ದೀವಿ, ಲೆಸನ್ಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ತರಗತಿಯಲ್ಲಿ ಮಾಡೋಣ ಪಾರ್ಟ್ 2 6ನೇ ತರಗತಿದು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.